ಬೆಳಗಾವಿ ಗಡಿಯಲ್ಲಿ ಮಿಸ್ ಆಗಿರೋ 400 ಕೋಟಿ ರೂಪಾಯಿ ಹಣದ ತನಿಖೆ ಇದೀಗ ಪೊಲೀಸ್ ಸಿಬ್ಬಂದಿಯ ಬುಡಕ್ಕೆ ಬಂದಿದೆ. ತಿರುಪತಿ, ಆಶ್ರಮ, ಬ್ಲಾಕ್ ಅಂಡ್ ವೈಟ್ ದಂಧೆ ಸೇರಿದಂತೆ 16 ಆಯಾಮಗಳನ್ನು ಈ ವಿಚಾರ ಪಡೆದುಕೊಂಡಿದೆ. ಕಂಟೈನರ್ನಲ್ಲಿ 400 ಕೋಟಿ ಯಾರದ್ದು ಲೂಟಿ? ಬ್ಲಾಕ್ ಅಂಡ್ ವೈಟ್ ದಂಧೆ, ರಾಜಕೀಯ ನಂಟ. 400 ಕೋಟಿ ರೂಪಾಯಿ ತುಂಬಿದ್ದ ಕಂಟೈನರ್ ಹೈಜಾಕ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಸತ್ಯಾಂಶಗಳು ಬಯಲಾಗಿವೆ. ಎಸ್ಐಟಿ ಅಧಿಕಾರಿಗಳು 6 ಜನರನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, 400 ಕೋಟಿ ಹಣ ಗುಜರಾತ್ ಮೂಲದ ರಾಜಕಾರಣಿಯೊಬ್ಬರಿಗೆ ಸೇರಿದ್ದು ಎನ್ನುವ ಶಂಕೆ ಶುರುವಾಗಿದೆ. ಈ ಅನುಮಾನಕ್ಕೆ ಪುಷ್ಟಿ ನೀಡುವಂತಿದೆ ಈ ಸ್ಫೋಟಕ ಆಡಿಯೋ. ಅಲ್ಲದೆ ದರೋಡೆ ಪ್ರಕರಣದಲ್ಲಿ ತೆಲಂಗಾಣದ ಬಾಲಾಜಿ ಟ್ರಸ್ಟ್ ಹೆಸರು ತಳುಕು ಹಾಕಿಕೊಂಡಿದೆ. ದರೋಡೆಗೂ ಮುನ್ನ ಆರೋಪಿಗಳ ಮಧ್ಯೆ ನಡೆದ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಮಹಾರಾಷ್ಟದ ಎಸ್ಐಟಿಗೆ ಸಿಕ್ಕಿದೆ. ಆರೋಪಿಗಳಾದ ವಿರಾಟ್ ಗಾಂಧಿ ಹಾಗೂ ಜಯೇಶ್ ಗೋವಾದಿಂದ ಈ ಹಣವನ್ನ ಎಕ್ಸ್ಚೇಂಜ್ ಮಾಡಲು ಕರ್ನಾಟಕದ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ಗೆ ತೆಗೆದುಕೊಂಡು ಹೋಗಲಾಗುತ್ತಿತ್ತು ಎಂದು ಮಾತನಾಡಿಕೊಂಡಿದ್ದು, ಹಣ ಅದಲು ಬದಲು ಹೊಣೆಯನ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೆಟ್ಗೆ ನೀಡಿರೋದರ ಬಗ್ಗೆ ಉಲ್ಲೇಖವಾಗಿದೆ. मध्यस्थी माणूस आहे तो मोठा आहे, म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. ಕಂಟೈನರ್ ಹೈಜಾಕ್ ಹಿಂದಿದಾನ ಕಳ್ಳ ಪೊಲೀಸ್. ಇನ್ನು ವೈರಲ್ ಆಡಿಯೋದಲ್ಲಿ ಗುಜರಾತ್ನ ಆಶ್ರಮದ ಬಗ್ಗೆಯೂ ಉಲ್ಲೇಖವಾಗಿದ್ದು, ಗುಜರಾತ್ನ ಆಶ್ರಮದಲ್ಲೇ ಬ್ಲಾಕ್ ಮನಿ ವೈಟ್ ಮಾಡುತ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಜೊತೆಗೆ ಬಂಧಿತ 6 ಜನರ ಪೈಕಿ ಒಬ್ಬ ಪೊಲೀಸ್ ಸಿಬ್ಬಂದಿ ಸಹ ಇರೋ ಬಗ್ಗೆ ಮಾಹಿತಿ ಇದೆ. ಆದರೆ ಆತ ಕರ್ನಾಟಕ ಪೊಲೀಸ್ ಸಿಬ್ಬಂದಿ ಅಲ್ಲ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರು ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರು ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಕರ್ನಾಟಕದ ಗಡಿಯಲ್ಲಿ ಹೈಜಾಕ್ ಆಗಿರುವ ಕಂಟೈನರ್ ಕೇಸ್ ವಿಚಾರಣೆಗೆ ರಾಜ್ಯದ ಪೊಲೀಸರು ನಾಸಿಕ್ಗೆ ತೆರಳಿದ್ದಾರೆ. ಮಹಾರಾಷ್ಟದ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧಿಕಾರಿಗೆ ಅಸಹಕಾರ ತೋರಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ವೈರಲ್ ಆಡಿಯೋ ಅಸಲಿಯೋ ನಕಲಿಯೋ ಅನ್ನೋ ಅನುಮಾನ ಇದೆ. ಈ ಕಾರಣದಿಂದ ಮಹಾರಾಷ್ಟ್ರ ಪೊಲೀಸರು ತನಿಖೆ ಮುಂದುವರೆಸಿದ್ದು, 3 ರಾಜ್ಯಗಳ ಗಡಿಯಲ್ಲಿ ನಡೆದ ಈ ಹೈಜಾಕ್ ಕೇಸ್ ಇದೀಗ ಗುಜರಾತ್ಗೂ ಲಿಂಕ್ ನೀಡಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಗಡಿಯಲ್ಲಿ ಮಿಸ್ ಆಗಿರೋ 400 ಕೋಟಿ ರೂಪಾಯಿ ಹಣದ ತನಿಖೆ ಇದೀಗ ಪೊಲೀಸ್ ಸಿಬ್ಬಂದಿಯ ಬುಡಕ್ಕೆ ಬಂದಿದೆ. ತಿರುಪತಿ, ಆಶ್ರಮ, ಬ್ಲಾಕ್ ಅಂಡ್ ವೈಟ್ ದಂಧೆ ಸೇರಿದಂತೆ 16 ಆಯಾಮಗಳನ್ನು ಈ ವಿಚಾರ ಪಡೆದುಕೊಂಡಿದೆ. ಕಂಟೈನರ್ನಲ್ಲಿ 400 ಕೋಟಿ ಯಾರದ್ದು ಲೂಟಿ? ಬ್ಲಾಕ್ ಅಂಡ್ ವೈಟ್ ದಂಧೆ, ರಾಜಕೀಯ ನಂಟ. 400 ಕೋಟಿ ರೂಪಾಯಿ ತುಂಬಿದ್ದ ಕಂಟೈನರ್ ಹೈಜಾಕ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಸತ್ಯಾಂಶಗಳು ಬಯಲಾಗಿವೆ. ಎಸ್ಐಟಿ ಅಧಿಕಾರಿಗಳು 6 ಜನರನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, 400 ಕೋಟಿ ಹಣ ಗುಜರಾತ್ ಮೂಲದ ರಾಜಕಾರಣಿಯೊಬ್ಬರಿಗೆ ಸೇರಿದ್ದು ಎನ್ನುವ ಶಂಕೆ ಶುರುವಾಗಿದೆ. ಈ ಅನುಮಾನಕ್ಕೆ ಪುಷ್ಟಿ ನೀಡುವಂತಿದೆ ಈ ಸ್ಫೋಟಕ ಆಡಿಯೋ. ಅಲ್ಲದೆ ದರೋಡೆ ಪ್ರಕರಣದಲ್ಲಿ ತೆಲಂಗಾಣದ ಬಾಲಾಜಿ ಟ್ರಸ್ಟ್ ಹೆಸರು ತಳುಕು ಹಾಕಿಕೊಂಡಿದೆ. ದರೋಡೆಗೂ ಮುನ್ನ ಆರೋಪಿಗಳ ಮಧ್ಯೆ ನಡೆದ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಮಹಾರಾಷ್ಟದ ಎಸ್ಐಟಿಗೆ ಸಿಕ್ಕಿದೆ. ಆರೋಪಿಗಳಾದ ವಿರಾಟ್ ಗಾಂಧಿ ಹಾಗೂ ಜಯೇಶ್ ಗೋವಾದಿಂದ ಈ ಹಣವನ್ನ ಎಕ್ಸ್ಚೇಂಜ್ ಮಾಡಲು ಕರ್ನಾಟಕದ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ಗೆ ತೆಗೆದುಕೊಂಡು ಹೋಗಲಾಗುತ್ತಿತ್ತು ಎಂದು ಮಾತನಾಡಿಕೊಂಡಿದ್ದು, ಹಣ ಅದಲು ಬದಲು ಹೊಣೆಯನ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೆಟ್ಗೆ ನೀಡಿರೋದರ ಬಗ್ಗೆ ಉಲ್ಲೇಖವಾಗಿದೆ. मध्यस्थी माणूस आहे तो मोठा आहे, म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. ಕಂಟೈನರ್ ಹೈಜಾಕ್ ಹಿಂದಿದಾನ ಕಳ್ಳ ಪೊಲೀಸ್. ಇನ್ನು ವೈರಲ್ ಆಡಿಯೋದಲ್ಲಿ ಗುಜರಾತ್ನ ಆಶ್ರಮದ ಬಗ್ಗೆಯೂ ಉಲ್ಲೇಖವಾಗಿದ್ದು, ಗುಜರಾತ್ನ ಆಶ್ರಮದಲ್ಲೇ ಬ್ಲಾಕ್ ಮನಿ ವೈಟ್ ಮಾಡುತ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಜೊತೆಗೆ ಬಂಧಿತ 6 ಜನರ ಪೈಕಿ ಒಬ್ಬ ಪೊಲೀಸ್ ಸಿಬ್ಬಂದಿ ಸಹ ಇರೋ ಬಗ್ಗೆ ಮಾಹಿತಿ ಇದೆ. ಆದರೆ ಆತ ಕರ್ನಾಟಕ ಪೊಲೀಸ್ ಸಿಬ್ಬಂದಿ ಅಲ್ಲ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್.
ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರು ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರು ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಕರ್ನಾಟಕದ ಗಡಿಯಲ್ಲಿ ಹೈಜಾಕ್ ಆಗಿರುವ ಕಂಟೈನರ್ ಕೇಸ್ ವಿಚಾರಣೆಗೆ ರಾಜ್ಯದ ಪೊಲೀಸರು ನಾಸಿಕ್ಗೆ ತೆರಳಿದ್ದಾರೆ. ಮಹಾರಾಷ್ಟದ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧಿಕಾರಿಗೆ ಅಸಹಕಾರ ತೋರಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ವೈರಲ್ ಆಡಿಯೋ ಅಸಲಿಯೋ ನಕಲಿಯೋ ಅನ್ನೋ ಅನುಮಾನ ಇದೆ. ಈ ಕಾರಣದಿಂದ ಮಹಾರಾಷ್ಟ್ರ ಪೊಲೀಸರು ತನಿಖೆ ಮುಂದುವರೆಸಿದ್ದು 3 ರಾಜ್ಯಗಳ ಗಡಿಯಲ್ಲಿ ನಡೆದ ಈ ಹೈಜಾಕ್ ಕೇಸ್ ಇದೀಗ ಗುಜರಾತ್ಗೂ ಲಿಂಕ್ ನೀಡಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಗಡಿಯಲ್ಲಿ ಮಿಸ್ ಆಗಿರೋ 400 ಕೋಟಿ ರೂಪಾಯಿ ಹಣದ ತನಿಖೆ ಇದೀಗ ಪೊಲೀಸ್ ಸಿಬ್ಬಂದಿಯ ಬುಡಕ್ಕೆ ಬಂದಿದೆ. ತಿರುಪತಿ, ಆಶ್ರಮ, ಬ್ಲಾಕ್ ಅಂಡ್ ವೈಟ್ ದಂಧೆ ಸೇರಿದಂತೆ 10 ಆಯಾಮಗಳನ್ನು ಈ ವಿಚಾರ ಪಡೆದುಕೊಂಡಿದೆ. ಕಂಟೈನರ್ನಲ್ಲಿ 400 ಕೋಟಿ ಯಾರದ್ದು ಲೂಟಿ? ಬ್ಲಾಕ್ ಅಂಡ್ ವೈಟ್ ದಂಧೆ, ರಾಜಕೀಯ ನಂಟ. 400 ಕೋಟಿ ರೂಪಾಯಿ ತುಂಬಿದ್ದ ಕಂಟೈನರ್ ಹೈಜಾಕ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಸತ್ಯಾಂಶಗಳು ಬಯಲಾಗಿವೆ. ಎಸ್ಐಟಿ ಅಧಿಕಾರಿಗಳು 6 ಜನರನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, 400 ಕೋಟಿ ಹಣ ಗುಜರಾತ್ ಮೂಲದ ರಾಜಕಾರಣಿಯೊಬ್ಬರಿಗೆ ಸೇರಿದ್ದು ಎನ್ನುವ ಶಂಕೆ ಶುರುವಾಗಿದೆ. ಈ ಅನುಮಾನಕ್ಕೆ ಪುಷ್ಟಿ ನೀಡುವಂತಿದೆ ಈ ಸ್ಫೋಟಕ ಆಡಿಯೋ. ಅಲ್ಲದೆ ದರೋಡೆ ಪ್ರಕರಣದಲ್ಲಿ ತೆಲಂಗಾಣದ ಬಾಲಾಜಿ ಟ್ರಸ್ಟ್ ಹೆಸರು ತಳುಕು ಹಾಕಿಕೊಂಡಿದೆ. ದರೋಡೆಗೂ ಮುನ್ನ ಆರೋಪಿಗಳ ಮಧ್ಯೆ ನಡೆದ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಮಹಾರಾಷ್ಟದ ಎಸ್ಐಟಿಗೆ ಸಿಕ್ಕಿದೆ. ಆರೋಪಿಗಳಾದ ವಿರಾಟ್ ಗಾಂಧಿ ಹಾಗೂ ಜಯೇಶ್ ಗೋವಾದಿಂದ ಈ ಹಣವನ್ನು ಎಕ್ಸ್ಚೇಂಜ್ ಮಾಡಲು ಕರ್ನಾಟಕದ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ಗೆ ತೆಗೆದುಕೊಂಡು ಹೋಗಲಾಗಿತ್ತು ಎಂದು ಮಾತನಾಡಿಕೊಂಡಿದ್ದು, ಹಣ ಅದಲು ಬದಲು ಹೊಣೆಯನ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೆಟ್ಗೆ ನೀಡಿರೋದ್ರ ಬಗ್ಗೆ ಉಲ್ಲೇಖವಾಗಿದೆ. जो मध्यस्थी माणूस आहे तो मोठा आहे, म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. ಕಂಟೈನರ್ ಹೈಜಾಕ್ ಹಿಂದಿದಾನ ಕಳ್ಳ ಪೊಲೀಸ್. ಇನ್ನು ವೈರಲ್ ಆಡಿಯೋದಲ್ಲಿ ಗುಜರಾತ್ನ ಆಶ್ರಮದ ಬಗ್ಗೆಯೂ ಉಲ್ಲೇಖವಾಗಿದ್ದು, ಗುಜರಾತ್ನ ಆಶ್ರಮದಲ್ಲೇ ಬ್ಲಾಕ್ ಮನಿ ವೈಟ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಜೊತೆಗೆ ಬಂಧಿತ 6 ಜನರ ಪೈಕಿ ಒಬ್ಬ ಪೊಲೀಸ್ ಸಿಬ್ಬಂದಿ ಸಹ ಇರೋ ಬಗ್ಗೆ ಮಾಹಿತಿ ಇದೆ. ಆದರೆ ಆತ ಕರ್ನಾಟಕ ಪೊಲೀಸ್ ಸಿಬ್ಬಂದಿ ಅಲ್ಲ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರು ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರು ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಕರ್ನಾಟಕದ ಗಡಿಯಲ್ಲಿ ಹೈಜಾಕ್ ಆಗಿರುವ ಕಂಟೈನರ್ ಕೇಸ್ ವಿಚಾರಣೆಗೆ ರಾಜ್ಯದ ಪೊಲೀಸರು ನಾಸಿಕ್ಗೆ ತೆರಳಿದ್ದಾರೆ. ಮಹಾರಾಷ್ಟದ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧಿಕಾರಿಗೆ ಅಸಹಕಾರ ತೋರಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ವೈರಲ್ ಆಡಿಯೋ ಅಸಲಿಯೋ ನಕಲಿಯೋ ಅನ್ನೋ ಅನುಮಾನ ಇದೆ. ಈ ಕಾರಣದಿಂದ ಮಹಾರಾಷ್ಟ್ರ ಪೊಲೀಸರು ತನಿಖೆ ಮುಂದುವರೆಸಿದ್ದು, 3 ರಾಜ್ಯಗಳ ಗಡಿಯಲ್ಲಿ ನಡೆದ ಈ ಹೈಜಾಕ್ ಕೇಸ್ ಇದೀಗ ಗುಜರಾತ್ಗೂ ಲಿಂಕ್ ನೀಡಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.